SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಧನ್ಯವಾದಗಳು. ನಿಮ್ಮ ತಾಳ್ಮೆಗೆ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ, ಮೂರನೇ ಪ್ರೆಸ್ ಮೀಟ್ಗೆ ಕೂತಿರೋದಕ್ಕೆ. ಸೊ ನಂದು ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳು, ಲವಿ ಮುದ್ದು ಸಿನಿಮಾ ಆದಮೇಲೆ ಮುಂದಿನ ಪ್ರಯತ್ನ. ಸೊ ಸಹಜವಾಗಿ ನನ್ನ ಜೊತೆ ನಾಣಿ ಸರ್ ಪ್ರತಿ ಸಿನಿಮಾದಲ್ಲೂ ಹಂಗೆ ಕ್ಯಾರಿ ಆಗ್ತಾ ಇದೆ. ಸೊ ಈ ಸಿನಿಮಾ ಟೈಟಲ್ ಇನ್ನೂ ಫೈನಲ್ ಆಗಿಲ್ಲ, ಫೈನಲ್ ಆದ್ಮೇಲೆ ರಿವೀಲ್ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್ಪೆಷಲ್ ನಿಜಾನೆ ಆ್ಯಕ್ಚುಲಿ ಅದು ಫೈನಲ್ ಆದಮೇಲೆ ಹೇಳ್ಬೇಕು ಅಂತ ಅಫಿಷಿಯಲ್ ಆಗಿ ಬೇಕಾಗಿರುತ್ತೆ. ಸೊ ಅದು ನಾನು ಎದ್ದೇಳು ಮಂಜುನಾಥ ಸಿನಿಮಾ ನೋಡಿದಾಗ ನಾಣಿ ಸರ್ ಪಾತ್ರ ತುಂಬ ಕಾಡಿತ್ತು. ಇಂಥ ಪಾತ್ರ ನಾನು ಸೃಷ್ಟಿ ಮಾಡಲಿಲ್ಲ ಅಂತ ಒಂದು ಸಣ್ಣ ಜಲಸಿ ಇತ್ತು. ಸೊ ಅದಾದಮೇಲೆ ಅದು ಕೂಡ ನಮ್ಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡಲಿಕ್ಕೆ, ಬರವಣಿಗೆ ಅದೆಲ್ಲ ಕೂಡ. ಸೊ ಹಿಂಗೆ ಯೋಚನೆ ಮಾಡ್ತಿರೋಕ್ಕೆ ತಮಾಷೆಗೆ ಮಾತಾಡ್ತಾ ಇದ್ದೀನಿ ನಾನು ನಾಣಿ ಸರ್, ಏನೋ ಸಿನಿಮಾ ಮಾಡೋದು ಮಲ್ಕಳ ಮಂಜುನಾಥ ಹಿಂಗೆ ಅದೇ ಸೂಪರ್ ಆಗಿದೆ ಟೈಟಲು. ಸಾರಿ ಇದು ರಿವೀಲ್ ಮಾಡೋದು ಬೇಡ, ಸಾರಿ ಎಲ್ಲೂ ಅಲ್ಲ, ನಾನು ಪೇಪರ್ಲಿ ಬರೆಯೋದು ಬೇಡ ಅಂತ ರಿಕ್ವೆಸ್ಟು. ಸೊ ಅದು ಸೃಷ್ಟಿ ಆಯಿತು. ಇನ್ನು ಪಾತ್ರ ವರ್ಗಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೆಲೆಕ್ಷನ್ ನಡೀತಾ ಇದೆ. ಸೊ ಇನ್ನು ಟೆಕ್ನಿಷಿಯನ್ ಕೂಡ ಸೆಲೆಕ್ಷನ್ ಆಗಿಲ್ಲ, ಸ್ಕ್ರಿಪ್ಟ್ ವರ್ಕ್ ಫೈನಲಲ್ಲಿ ಇದ್ದೀವಿ. ಸೊ ಫೈನಲಿ ನಗಿಸ್ಲೇಬೇಕು ಅಂತ ಮಾಡುವಂಥ ಸಿನಿಮಾ ಈ ಸಿನಿಮಾ. ಸೊ ನಾನು ಫಸ್ಟ್ ಆಫ್ ಆಲ್ ಹುಡುಗರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿಗೆ 3 ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಎಲ್ಲ ಸಿನಿಮಾ ಆದ್ರೂ ದೊಡ್ಡ ಸಕ್ಸಸ್ಗಳು ಸಿಗಲಿ. ಲೋಕಿ ಸರ್ ನಮಗೆ ಇದಕ್ಕೆ ದಾರಿ ಇದು ಮಾಡಿಕೊಟ್ಟರು, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಲೈನು ಸ್ವಲ್ಪ ಸೀಕ್ರೆಟ್ ಆಗಿದೆ, ಬಟ್ ನಗ್ಸೋಕ್ಕೋಸ್ಕರ ಸಿನಿಮಾನು ಕೂಡ ಬ್ಯಾಕ್ ಟು ಬ್ಯಾಕ್ ನಾವು ಶೆಡ್ಯೂಲ್ಗಳು ಹಾಕೊಂಡಿದ್ದೀವಿ. ಎರಡೂ ಕೂಡ ಶೂಟಿಂಗಿಗೆ ರೆಡಿ ಇದೆ. ಬಟ್ ನಾವು ವೆದರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮೇಜರ್ ಶೂಟಿಂಗ್ ಇರೋದು 80% ನಮ್ಮ ಚಿಕ್ಕಮಂಗ್ಳೂರಿನಲ್ಲೇ ಇದೆ. ನಾವು ಒಂದು ವೆದರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೊ ಇನ್ ಬಿಟ್ವೀನ್ ದಟ್ ನಾವು ದರ್ಶನ ಸಿನಿಮಾ ಏನಿದೆ ಅದನ್ನು ಫಸ್ಟ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಇದೇ ಒಂದು 45 days ಪ್ರತಿಯೊಂದು ಸಿನಿಮಾಗೂ ಇದನ್ನು ವರ್ಕ್ ನಡೀತಾ ಇದೆ. ಗೊತ್ತಾಗ್ತಾ ಇದೆ. ಹೇಳಿ, ಕಾರಣ ಏನಂದ್ರೆ ಒಂದು ಟೈಮ್ ಬಂದಿದೆ ಅಷ್ಟೇ, ಹುಡ್ಕೊಂಡೋಗಿದ್ದಲ್ಲ, ಅದಾಗಿದೆ ಅಷ್ಟೇ. ವಿಶೇಷವಾಗಿ ಒಂದು ಸಿನಿಮಾ ಜನ ಕೊಡೋದೇ ಕಷ್ಟ. 3 ಸಿನಿಮಾಗೂ ಜನ ಕೊಡಾಕ್ಬಿಟ್ರು ನಮ್ಮ ಲೋಕೇಶ್ವರ್ ಅವ್ರಿಗೆ ವಿಶೇಷ ಥ್ಯಾಂಕ್ಸ್ ಹೇಳಬೇಕು. 3 ಸಿನಿಮಾ ಟೀಮ್ನು ಅವರೇ ಕಂಡು ಮಾಡಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ ಕರ್ಕೊಂಡೋಗಿ, ಇಲ್ಲ ನೀವು ಕತೆ ಹೇಳಿ ಸರ್ಗೆ ಅಂತ. ತುಂಬ ಬ್ಯುಸಿ ಇರ್ತಾರೆ ಸರ್, ಅವ್ರ ಟೈಮ್ ಮಾಡಿಸಿ ಕರ್ಕೊಂಡೋಗಿ ನಮಗೆಲ್ಲರಿಗೂ ಕತೆಗಳು ಹೇಳಿಸಿ 3 ಟೀಮ್ ರೆಡಿ ಇದೆ. ಏನಂದರೆ ವಿಶೇಷ ಅಮ್ಮ, ನಾನು ಆವಾಗಲೇ ಒಂದು ಮಾತು ಹೇಳಿದೆ, ಒಂದು ಮದುವೆ ಆದರೆ ಪರಿಚಯ ಇಲ್ದವ್ರಿಗೆ ಎಲ್ಲರೂ ಉಂಟಾಗುತ್ತೆ. ಇಂಥ ಟೈಮಲ್ಲಿ 3 ಸಿನಿಮಾ ಅಂದರೆ ಸಾವಿರಾರು ಜನ ಟೆಕ್ನಿಷಿಯನ್ಸು, ಕಲಾವಿದರು ನಮ್ಮಂಥವ್ರಿಗೆಲ್ಲರಿಗೂ ಆಧಾರ ಆಗ್ತಾರೆ ಅನ್ನಕ್ಕೆ. ತುಂಬ ಸಂತೋಷ. ಯಾಕೆಂದರೆ ದೇವರು ಅವ್ರಿಗೆ ಹೇಳಿ ಕಳಿಸಿರ್ಬೇಕು, ಇಷ್ಟು ಜನಕ್ಕೆ ನೀನು ಅನ್ನ ಹಾಕಪ್ಪ ಅಂತ. ಆಗ್ತಾಯಿದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. 3 ಸಿನಿಮಾಗೂ ನಿಮ್ಮ ಆಶೀರ್ವಾದ ಬೇಕು. ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ತಾಯಿ ಬಂಡಿ ಮಕ್ಕಳ ಮೇಲೆ ಕೇಳಿಕೊಂಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲ ಏನೋ ಮೇಡಮ್, ಇವತ್ತು ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅಂತ ಒಂದು ಸುದ್ದಿ ಇದೆ. ಜನ ಕರೆಸ್ಬೇಕು ಅನ್ನೋದು ಒಂದೇ ಪ್ಯಾಷನ್ನ, ಕರೆಸ್ತೀನಿ ಮೇಡಮ್. ಸರ್, ಇನ್ನೂ ಯಾವುದು ಫೈನಲ್ಗಳಾಗಿಲ್ಲ, ಸೆಲೆಕ್ಷನ್ ನಡೀತಾ ಇದೆ. ಸೊ ಟೆಕ್ನಿಷಿಯನು ಮತ್ತು ಆರ್ಟಿಸ್ಟ್ಗಳು ಇನ್ನೊಂದು ಹತ್ರದಲ್ಲಿ ಎಲ್ಲ ಅನೌನ್ಸ್ ಮಾಡ್ತೀವಿ. ಮತ್ತೊಮ್ಮೆ ಟೈಟಲ್ ರಿವೀಲ್ ಮಾಡಬೇಕಲ್ಲ, ಆದಷ್ಟು ಬೇಗ ಎಲ್ಲ ಅನೌನ್ಸ್ ಮಾಡ್ತೀವಿ ಸರ್. ಇಲ್ಲ ಸರ್, ಪಾತ್ರಗಳು ತುಂಬ ಇದೆ ಸರ್, ಪಾತ್ರಗಳಿದೆ. ಬಟ್ ಮೇಜರು 3 ಕ್ಯಾರೆಕ್ಟರ್ ಬರುತ್ತೆ. ಸರ್ರು 2 ಕ್ಯಾರೆಕ್ಟರ್ ಸೆಲೆಕ್ಷನ್ ಹಂತದಲ್ಲಿದೆ. ಸೊ ಆದಷ್ಟು ಬೇಗ ಎಲ್ಲನೂ ರಿವೀಲ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ. ಬೇರೆ ಹೇಳಿದಾಗೆ ತಾಳ್ಮೆಗೆ ಮೆಚ್ಚಬೇಕು ಅಂತ. ತೇರಾದ್ಮೇಲೆ ಜಾತ್ರೆಗೆ ಹೋಗ್ಬಾರ್ದಂತೆ, ಮುಹೂರ್ತಾದ್ಮೇಲೆ ಮದುವೆಗೆ ಹೋಗ್ಬೇಡಿ ಅಂತ. ಮುಹೂರ್ತ ಆಗ್ಬಿಡ್ತೀವಿ ನೋಡಿ, ಎಲ್ಲರೂ ಇಟ್ಕೊಂಡು ಊಟ ಮಾಡ್ಬಿಟ್ಟು ಅವ್ರ ಮಟ್ಟಿಗೆ ಮಾತಾಡ್ತಿರ್ತಾರೆ. ಇವರು ಸಂಬಂಧಿಕರು ನೀವು ಇರಲೇಬೇಕು, ನಮ್ಮ ಜೊತೆಗೆ ಇದ್ದೀರಿ. ನಿರ್ದೇಶಕರು ಹೇಳಿದಾಗೆ ಪಾತ್ರ ಎದ್ದೇಳು ಮಂಜುನಾಥ ಪಾತ್ರನೇ, ಇದು ಕತೆ ಬೇರೆ. ಇವರು ಸಿನಿಮಾ ನೋಡಿ ನಾನು ಇವ್ರ ಜೊತೆ ಸೇರಿದಾಗ ಹೇಳ್ತಿದ್ರು, ಈ ಥರ ಪಾತ್ರ ಕ್ರಿಯೇಟ್ ಮಾಡಬೇಕು ಸರ್ ಅಂತ. ಸೊ ಆ ಪಾತ್ರ ಇಟ್ಕೊಂಡು ಸುತ್ತಲೂ ಬೇರೆ ಕತೆ ಎಳೆದಿದ್ದಾರೆ. ಇನ್ನು ಯಾರ ಪಾತ್ರಧಾರಿಗಳು ಬರ್ತಾರೆ ಗೊತ್ತಿಲ್ಲ. ವಿಶೇಷವಾಗಿ ನಾವಿನ್ನೂ ಸ್ಕೆಲಿಟನಲ್ಲಿ ಇದ್ದೀವಿ ಅಂತ ಲೈಟ್ಸ್ನ ಆನ್ಲೈನ್ ಹೇಳಿದ್ದು ಸರ್ಗೆ. ನಿರ್ದೇಶಕ ದ್ವಯರು ನಮ್ಮ ಮೇಲೆ ಪ್ರೀತಿ ಇಟ್ಟು, ನಂಬಿಕೆ ಇಟ್ಟು ಬಂಡವಾಳ ಹಾಕಿದ್ದಾರೆ. ತುಂಬ ಸಂತೋಷ ಆಯಿತು ನನಗೆ. ಇದನ್ನು ಮುಂದಿನ ದಿನಗಳಲ್ಲಿ ಕಥೆ ಊರ್ಣ ಏನಿದೆ, ಸಾರಾಂಶ ಏನಿದೆ ಹೇಳ್ಕೊಂಡು ಹೋಗ್ತೀವಿ. ಪಾತ್ರ
ಪಾರ್ಟು ಅದೇ ಪಾತ್ರ ಸುತ್ತಲೂ ಬೇರೆ ಕಥೆ ಇದೆ ಈ ಥರ ಇಲ್ಲ ಸರ್ ಚಿತ್ರ ಸರಿ ಸಿನಿಮಾ ಶೂಟಿಂಗ್ ಮಾಡೋ ಕಥೆ ಅಂತೆ ಅಂದರೆ ನನಗೂ ಹೇಳಿಲ್ಲ ಅಂದರೆ ಇನ್ನು ಯಾವ ಮಟ್ಟಿಗೆ ಇವರು ಇರಲಿ ಇಲ್ಲ ಇದ್ದೇಳು ಮಂಜುನಾಥ ಮಠ ಅವೆರಡರಲ್ಲಿ ಒಂದಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಎಲ್ಲರೂ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಹೇಳ್ತಾ ಇದ್ರು ಇದಕ್ಕೆ ಅವಾಗ ಬರುತ್ತೆ ನಿಮಗೆ ಅಂತ. ಏನೋ ಮಿಸ್ ಆಯಿತು. ಕುಮಾರ್ ಅವರು ಕೆಮಿಸ್ಟ್ರಿ ಆಸ್ಪತ್ರೆ ಹಬ್ಬದಲ್ಲಿ ಸ್ಟೇಟ್ ಅವಾರ್ಡ್ ತಂದು ಕೊಟ್ಟರು ನನಗೆ. ವಿಶೇಷವಾಗಿ ನಿಮಗೆ ಧನ್ಯವಾದಗಳು. ಚಪ್ಪಳೆ ಹೊಡೆದವ್ರಿಗೆ ಧನ್ಯವಾದ. ಅವೆಲ್ಲ ಹೋಗ್ಬಿಟ್ಟು ಹಾಂ ಯಜಮಾನ ಕೈ ಕೊಡಲ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.